ಸಮಾರಂಭ ಮಾಡೋಣ ಅಂತ. ಅಷ್ಟರಲ್ಲಿ ಈ ಒಂದು ಆಘಾತ ಪಾಪ. ಸರ್, ಈಗ ಇದು ಈ ತರ ಅಂದ್ರೆ ನಿನ್ನೆ ಒಂಚೂರು ಸೈನ್ ಆಯ್ತು, ಈ ಹಿಂದೆ ಏನಾದ್ರೂ ಯಾವತ್ತಾದ್ರೂ ನೋವಾಗಿರೋದು ಆ ಥರದ್ದು ಏನೂ ಇಲ್ವೇ ಇಲ್ಲ? ಪೇನ್ ಬಂದಿರೋದು ಡೀಟೇಲ್ ಆಗಿ ಗೊತ್ತಿಲ್ಲ ನನಗೆ, ಬಟ್ ಆ ಥರದ್ದು ಯಾವ್ದು ಇಶ್ಯೂಸ್ ಆಗಿಲ್ಲ ಮೇಡಮ್, ನನ್ಗೆ ಗೊತ್ತಿದ ಪ್ರಕಾರ ಆಗಿಲ್ಲ. ಸರ್, ಯಾವತ್ತು ಇಂಡಸ್ಟ್ರಿಯಲ್ಲಿ ಅವ್ರು ನನಗೆ ಹುಷಾರಿ ಅಂದಿದ್ದನ್ನು ನೋಡೇ ಇಲ್ಲ ನಾನು. ಸುಮಾರು ಓಡಾಟ ಇದ್ದಿದ್ರು ಕೂಡ ಆ ಥರದ್ದು ಮೇಜರ್ ಇಶ್ಯೂಸ್, ತಲೆನೋವು ಜ್ವರ ಎಲ್ರಿಗೂ ಬಂದೇ ಬರುತ್ತೆ, ಬಟ್ ಈ ಥರದ ಇಶ್ಯೂಸ್ ಯಾವ್ದು ಇರ್ಲಿಲ್ಲ ಮೇಡಮ್, ಯಾವ್ದು ಇರ್ಲಿಲ್ಲ. ಆಮೇಲೆ ಡಿಸಿಪ್ಲಿನ್ ಆಗಿ ಅವ್ರ ಫುಡ್ ಅಷ್ಟೇ ಹೊರಗಡೆ ತಿಂತಿರ್ಲಿಲ್ಲ, ಮನೆ ಫುಡ್ಗಳನ್ನೇ. ಹೌದು. ಮತ್ತೆ ಇನ್ನೊಂದು, ಅಲ್ಲಿ ನಾನು ಬಾಡಿ ಹತ್ರ ಇದ್ದಾಗ ಅವರು ಮನೆಗೆ ಈ ಗ್ರಾಸರೀಸ್ ಕೊಡೋರೊಬ್ಬ ಸಿಕ್ಕಿದ್ರು, ಅಂಗಡಿಯವರು. ಅವ್ರು ಬಂದು ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮಲ್ಲಿ ಬಂದು ಬಹಳ ಕ್ವಾಲಿಟಿ ಐಟಮ್ ತಗೊಳ್ಳೋರು, ಮಿಲೆಟ್ಸ್ ತಗೊಳ್ಳೋರು, ಅದು ರಾಜಮಂಡ್ರಿ ಅಂತ ಅಕ್ಕಿ ಬರುತ್ತಲ್ಲ ಕೆಂಪಕ್ಕಿ, ಅದನ್ನೇ ತಗೊಳ್ಳೋರು. ಕ್ವಾಲಿಟಿ ವೈಸ್ ತುಂಬಾ ಅವರು ಪ್ರಿಫರ್ ಮಾಡ್ತಾ ಇದ್ರು ಸರ್. ಯಾವ್ದು ಆಯಿಲಿ ಪ್ರಾಡಕ್ಟ್ಸ್ ತಿಂತಾ ಇರ್ಲಿಲ್ಲ. ಮತ್ತೆ ರೆಗ್ಯುಲರ್ ವಾಕಿಂಗು, ರೆಗ್ಯುಲರ್ ಜಿಮ್ಮು ಎಲ್ಲವೂ ಇದ್ದು ಮನುಷ್ಯ ಹೋದ ಅಂದ್ರೆ ಯಾರನ್ನ ನಂಬೋದು, ಯಾವ ದೇವ್ರನ್ನ ನಂಬೋದು, ಯಾವ ಹೆಲ್ತ್ ನಂಬೋದು, ಯಾವ ಮೆಡಿಸಿನ್ ನಂಬೋದು? ನಿಜ. ಅಲ್ಲಿದ್ದವರೆಲ್ಲ ಕೆಲವರು ಇದು ಕೋವಿಡ್ ಕೋವ್ಯಾಕ್ಸಿನ್ ತಗೊಂಡ್ರು ಅದಕ್ಕೆ ಆಯ್ತೇನೋ ಅಂತಾರೆ. ಹೆಂಗ್ ನಂಬೋದು, ಯಾರನ್ನ ನಂಬೋದು, ಯಾರ ಪ್ರಾಬ್ಲಮ್ ಅಂತ ಕೇಳೋಣ ಅದು. ನಿಜ ನಿಜ. ಪುನೀತ್ ಅವ್ರದ್ದು ಪಾಪ ಇದೇ ತರ ಆಯ್ತು. ಏನೋ ಒಂದು 60-70 ವರ್ಷ ಆದ್ರೆ, 60-70 ದಾಟಿದ್ರೆ ಯಾರು ಇಷ್ಟೊಂದು ಫೀಲ್ ಮಾಡ್ಕೋತಾ ಇರ್ಲಿಲ್ಲ ಯಾರಿಗಾದ್ರು. ಹೆಂಗೆ 50 ಒಳಗಡೆ ಹೋದ್ರು ಅಂದ್ರೆ, 50ರಲ್ಲೂ 25ಕ್ಕೆ ಹೋಗೋರು ಇರ್ತಾರೆ, ಬಟ್ ಅವರೆಲ್ಲ ದುರಭ್ಯಾಸಗಳು ಮಾಡ್ಕೊಂಡು ಅವ್ರ ಜೀವನ ಅವ್ರೇ ಹಾಳು ಮಾಡ್ಕೊಂಡಿರ್ತಾರೆ, ಅದು ಬೇರೆ ಪ್ರಶ್ನೆ. ಇವರು ಎಲ್ಲವೂ ಹೆಲ್ತ್ ಕರೆಕ್ಟ್ ಆಗಿ ಇಟ್ಕೊಂಡು ಈ ತರ ಮಾಡಿದ್ರು ಅಂದಾಗ, ಆಯ್ತು ಅಂದಾಗ ಏನ್ ಮಾಡೋದು? ನಿಜ. ಧನ್ಯವಾದಗಳು ಗಣೇಶ್ವರ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇದೀಗ ನಮ್ಮ ಜೊತೆ ನಟಿಯಾಗಿರುವಂತಹ ಉಮಾಶ್ರೀ ಅವರು ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮಾಶ್ರೀ ಅವರೇ, ನಮಸ್ತೆ. ನಮಸ್ಕಾರ. ಸಣ್ಣ ಏಜು, 47 ವರ್ಷ, ಫಿಟ್ ಆ್ಯಂಡ್ ಫೈನ್ ಆಗಿದ್ರು. ಇವರನ್ನು ದಿಲೀಪ್ ರಾಜ್ ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೂ ಕೂಡ ಕಷ್ಟ ಆಗತ್ತೆ. ಯಾವ ರೀತಿಯಾಗಿ ನೆನಪಿಸ್ಕೊಳ್ತೀರಿ? ದಿಲೀಪ್ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಆಗ ನನಗೆ ಫಸ್ಟ್ ವೆರಿ ಡಿಸಿಪ್ಲಿನ್ಡ್ ಲೈಫ್ ಮಾಡ್ಕೊಂಡು, ಎಕ್ಸರ್ಸೈಸ್, ಊಟ, ತಿಂಡಿ, ಇನ್ನೊಂದು ಮತ್ತೊಂದು ಎಲ್ಲ ಏನು ಗೊತ್ತಾಗ್ಲಿಲ್ಲ. ಹೇಳಿದ ತಕ್ಷಣ ಶಾಕ್ ಆಯ್ತು. ಅಂಡ್ ಬಹಳ ಸಣ್ಣ ವಯಸ್ಸಲ್ಲೇನೆ ಅಚೀವ್ಮೆಂಟ್ ಮಾಡ್ದ ಪಾಪ. ಕಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಸೀರಿಯಲ್ಗಳಲ್ಲಿ ಜಿಟಿವಿನಲ್ಲಿ ಮಾಡ್ತಿದ್ದಾರೆ. ನಾನು ಪುಟ್ಟಕ್ಕ ಮಾಡುವಾಗ ಆತನು ಹಿಟ್ಲರ್ ಅಂತ ನಾನು ಏನ್ ಹೇಳೋದು ಗೊತ್ತಾಗಲ್ಲಮ್ಮ. ಒಟ್ಟಾರೆಯಾಗಿ ಬಹಳ ಸಣ್ಣ ವಯಸ್ಸಲ್ಲೇ ಏನ್ ಅಚೀವ್ ಮಾಡ್ಬೇಕಾಗಿತ್ತು, ಇನ್ನು ಬಹಳಷ್ಟಿತ್ತು, ಅದ್ ಬೇರೆ ಪ್ರಶ್ನೆ. ಆದ್ರೆ ಒಂದ್ ಹಂತಕ್ಕೆ ಲೈಫ್ ನ ಸೆಟಲ್ ಮಾಡ್ಕೊಂಡು ಸೀರಿಯಲ್ ಗ್ರೂಪಲ್ಲಿ ಒಳ್ಳೆ ಪ್ರೊಡ್ಯೂಸರ್ ಅನ್ಸ್ಕೊಂಡು ಎಲ್ಲರಿಗೂ ಒಂದು ಟೀಮ್ಗೆ ಒಳ್ಳೆ ಸಹಾಯ ಮಾಡ್ಕೊಂಡು, ಇದು ಏನು ನಮ್ಗೆ ಅರ್ಥ ಆಗಲ್ಲ. ಸಣ್ಣ ಸಣ್ಣ ವಯಸ್ಸಲ್ಲೇ ಈ ತರ ಆಗ್ತಾ ಇರೋದು ನಮ್ಗೆ ಹತ್ರ ಗಾಬರಿ. ಏನ್ ಆಗ್ತಾ ಇದೆ ಅಂದ್ರೆ ಅರ್ಥ ಆಗ್ತಿಲ್ಲ. ನಿನ್ನೆ ಹುಷಾರಿದ್ದವರು ಇವತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಅದನ್ನ ಅಡಿಗೆ ತೆಗೆದುಕೊಳ್ಳೋದಕ್ಕೆ ಕಷ್ಟ, ಅಂತ ಅರಗಿಸ್ಕೊಳ್ಳೋಕೆ ಕಷ್ಟ. ನಿನ್ನೆ ಸಂಜೆಯ ವೇಳೆಗೂ ಡಾಕ್ಟರ್ ಹತ್ರ ಮಾತಾಡಿದರೆ, ರಾತ್ರಿ ಒಂದು ಸ್ವಲ್ಪ ಅನೀಸಿನೆಸ್ ಕಾಣಿಸ್ತು ಅಂತ ಹೇಳಿದ್ರೆ, ಇಮ್ಮಿಡಿಯೇಟ್ ಆಗಿ ಹೀಗಾಗುತ್ತೆ ಅಂತ ಹೇಳಿದ್ರೆ ಏನ್ ಈ ಆರೋಗ್ಯ ಹೇಗೆ ಯಾವಾಗ ಯಾರಿಗೆ ಏನ್ ಹೇಳ ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ ಈಗ. ಏನು ಹೆಲ್ತ್ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಎಕ್ಸರ್ಸೈಸ್ ಮಾಡಿ, ಡಯಟ್ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಅದ್ ಮಾಡಿ, ಇದ್ ಮಾಡಿ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿದ್ರು ಈ ತರ ಅಂದ್ರೆ ಆಯುಷ್ಯ ಅಂದ್ರೆ ಭಗವಂತ ಕೊಟ್ಟ ಆಯುಷ್ಯ ಇಷ್ಟೇ ಅನ್ನೋದು. ನಿಜ. ಅವರು ಅಂದ್ರೆ ಸೀರಿಯಲ್ ಅಲ್ಲಿ ನಟರಾಗಿ ಬಂದ್ರು, ಆಮೇಲೆ ಸಿನಿಮಾಗಳಲ್ಲಿ ಆಯ್ತು, ಮತ್ತೆ ಸೀರಿಯಲ್ಗಳ ಬಂದ್ರು, ನಿರ್ಮಾಪಕರಾಗಿ ಕೂಡ ಇದ್ರು. ಈಗ ಇಡೀ ಸೆಟ್ಗಳಲ್ಲೂ ಹಾಗೆ ಬೇರೆ ರೀತಿಯಾದಂತಹದೇ ಒಂದು ಪ್ರೊಡಕ್ಷನ್ ಹೌಸ್ ಅನ್ನೋದನ್ನ ತುಂಬಾ ಜನ ಹೇಳ್ತಿದ್ದಾರೆ. ತುಂಬಾ ಕಷ್ಟ ಇದೆಯಮ್ಮ ಇಂಡಸ್ಟ್ರಿನಲ್ಲಿ ಸರ್ವೈವ್ ಆಗೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ. ಅದ್ರಲ್ಲಿ ಹುಡುಗರು ಈ ದೊಡ್ಡ ಕೈ ಕಾಲು ಸೋಸ್ ಹೋಗ್ಲಿಲ್ಲ, ಹೆಂಗೋ ಮೇಲೆ ಎದ್ದು ಒಂದಿಷ್ಟು ಜೀವನಕ್ಕೆ ಆಧಾರ ಮಾಡ್ಕೊಂಡು
ಏನು ಗೊತ್ತಾಗ್ತಿಲ್ಲ ನನ್ಗಂತೂ. ಏನ್ ಹೆಚ್ಚಿಗೆ ಹೇಳಕ್ ಏನಿಲ್ಲ ಅಮ್ಮ, ಕಳ್ಕೊಂಡಿದೀವಿ ಅಷ್ಟೇ. ಇನ್ನು ಇದಕ್ಕೆ ಏನ್ ಹೇಳಕ್ಕ. ಅಂದ್ರೆ ಒಬ್ಬ ಕ್ರಿಯೇಟಿವ್ ಆಗಿ ಆಕ್ಟಿವ್ ಆಗಿ ಇದ್ದಂಥವ್ರು ಇಷ್ಟೆಲ್ಲ ಸಾಧನೆ. ಡೈರೆಕ್ಟರು, ಆಕ್ಟರು, ಪ್ರೊಡ್ಯೂಸರು, ಎಲ್ಲ ಆದ್ರು. ಇನ್ನೇನ್ ಆಗ್ಬೇಕು ಹೇಳಿ. ಒಳ್ಳೆ ಅಚೀವ್ ಮಾಡಿದ್ರು. ಅವರ ಈಗ ಸಾಕಷ್ಟು ಜನ ಹೇಳ್ತಾರೆ ಅಂದ್ರೆ ಈ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಏನೋ ಆಯ್ತು ಅನ್ನೋದಾದ್ರೆ ಬೇರೆ ವಿಚಾರ. ಇಲ್ಲ ಚೆನ್ನಾಗೇ ಇದೆ. ವೆರಿ ಹ್ಯಾಪಿ. ಚೆನ್ನಾಗೇ ಅಲ್ಲ, ತುಂಬಾ ಖುಷಿಯಾಗಿ ಕೆಲಸ ಮಾಡ್ಕೊ ಆನಂದಾಗಿ ಚೆನ್ನಾಗೇ. ಹಂಗೆ ಏನೋ ಅನ್ಹೆಲ್ದಿ ಅನ್ನೋ ತರ ಏನು ಇರ್ಲಿಲ್ಲ. ಈಗ ಅಂದ್ರೆ ನಿಜ ಪ್ರೊಡಕ್ಷನ್ ಹೌಸ್ ಅಲ್ಲೂ ಅಷ್ಟೇ ಅಂತೆ, ತುಂಬಾ ಅಂದ್ರೆ ಓಡಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಏನು ಆತರ ಏನೇನಪ್ಪ, ವೆರಿ ಫ್ರೆಂಡ್ಲಿ, ವೆರಿ ಕೂಲ್, ಆತರನೇ ಇರ್ತದ. ಗಿನ್ಸನ್ ಮಾಡ್ಕೊಂಡ್ ಕೆಲಸ ಏನಿಲ್ಲ, ಆರಾಮ್ಸೆ ಎಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲಮ್ಮ. ಒಂದು ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ಬೇಕು, ಏನು ಕಾಮನ್ ಆಗ್ಬಿಟ್ಟಿರತ್ತೆ ಟೆನ್ಷನ್ಗಳೆಲ್ಲ. ಆಮೇಲೆ ಊಟದ ವಿಚಾರ ಏನ್ ಇದೆ ಅಂತ ನಾವೇನು ಹೇಳಕ್ ಆಗಲ್ಲಮ್ಮ. ಹೌದು, ಹಾಗಂತೆ ಹೀಗಂತೆ ವೆರಿ ಡಿಸಿಪ್ಲಿನ್ಡ್ ಆತರ ಮಾಡ್ತಿದ್ರಂತೆ. ಸಿಕ್ಕಾಪಟ್ಟೆ ಸಿಗರೇಟ್ ಅಂತ, ಸಿಕ್ಕಾಪಟ್ಟೆ ಡ್ರಿಂಕ್ಸ್, ಏನೂ ಇಲ್ಲ ಪಾಪ. ಬ್ಯಾಡ್ ಹ್ಯಾಬಿಟ್ಸ್ ತರದ ಏನು ಕಾಣ್ಲಿಲ್ಲಪ್ಪ ನಮ್ಗೆ. ಇಷ್ಟೆಲ್ಲ ಅಂದ್ರೆ ಅವ್ರು ಅದೇ ಜಿಮ್ಗೂ ಮಾಡ್ತಿದ್ರಂತೆ, ಸ್ವಿಮ್ಮಿಂಗ್ ಇತ್ತು, ಯೋಗ ಇತ್ತು, ಮೆಡಿಟೇಷನ್. ಬಾಳ ನಾ ಹೇಳ್ತೀನಲ್ಲ, ವೆರಿ ಊಟ ತಿಂಡಿ ಎಲ್ಲ ಲಿಮಿಟ್. ಎಲ್ಲಾನು ಅಷ್ಟೇ, ತುಂಬಾ ಲಿಮಿಟ್ ಆಗಿ. ಅವನ್ ಫಸ್ಟ್ ನಾನ್ ನೋಡಿದಾಗ ಪಾಪ ಹುಡುಗ ಇಂಡಸ್ಟ್ರಿನಲ್ಲಿ ಹೀರೋ ಆಗ್ಬೇಕು ಅಂತ ಬಹಳ ಕಷ್ಟಪಟ್ಟಿದ್ದ. ಏನೋ ಸಕ್ಸಸ್ ಆಗ್ಲಿಲ್ಲ, ಕೊನೆಗೆ ಸೀರಿಯಲ್ಗಳಲ್ಲಿ ಹೀರೋ ಹಾಕೊಂಡು ಪ್ರೊಡಕ್ಷನ್ ಹೌಸ್ ಮಾಡ್ಕೊಂಡು ಮಾಡ್ಕೊಂಡು ಸೆಟ್ಲ್ ಆದ. ಒಂದ್ ಹಂತಕ್ಕೆ ಸೆಟ್ಲು ಆದ ಪಾಪ. ಕಷ್ಟಮ್ಮ, ಏನ್ ಹೇಳೋದು ಗೊತ್ತಾಗ್ತದೆ. ಬೇಜಾರಾಯ್ತು ಕೇಳಿದ ತಕ್ಷಣ. ನಿಜ. ಹಿಟ್ಲರ್ ಕಲ್ಯಾಣ ಅನ್ನೋ ಸೀರಿಯಲ್ ಅಲ್ಲಿ ಅವರೇ ಮತ್ತೆ ಲೀಡ್ ರೋಲ್ ಅಲ್ಲಿ ಮಾಡಿದ್ರು, ತುಂಬಾ ಫೇಮ್ ಕೂಡ ಬಂತು ಅದ್ರಲ್ಲಿ. ಮತ್ತೆ ನಟರಾಗಿ ಚೆನ್ನಾಗ್ ಮಾಡ್ತಿದ್ರು. ಅವ್ನ್ಗೆ ಒಂದು ಫೀಲ್ ಇತ್ತು, ನಾನು ಒಬ್ಬ ಒಳ್ಳೆ ಕಲಾವಿದ ಆಗ್ಬೇಕು, ನಾನು ಸಾಧನೆ ಮಾಡ್ಬೇಕು ಅಂದ್ರೆ ಒಂದೊಳ್ಳೆ ಇದಿತ್ತು, ಚಾಲೆಂಜಸ್ ಅವನು. ಅವರ ವೈಫೇ ಈಗ ಅಂದ್ರೆ ಅವ್ರು ನೋಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಪಾಪ, ಯಾಕಂದ್ರೆ ಒಂದು ಕ್ಷಣನೂ ಬಿಟ್ಟಿಡ್ತಾ ಇರ್ಲಿಲ್ಲ ಅಂತೆ, ಎಲ್ಲಿ ಹೋದ್ರು ಒಟ್ಟಿಗೆ. ಹೌದು. ಈಗ ಒಬ್ಬನೇ ಮಗನ, ನಾನ್ ನೋಡ್ದಾಗ ಒಬ್ಬ ಮಗ ಆಯ್ತಾ, ಈಗೇನ್ ಗೊತ್ತಿಲ್ಲ. ಓಕೆ ಮಾ, ಥ್ಯಾಂಕ್ ಯು ಉಮಾಶ್ರೀ ಮ್ಯಾಮ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.